ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಹಾಗೆ ಪೈಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಮಸ್ಯೆಗಳಿರುತ್ತೆ. ಫಿಸ್ತುಲಾ ಸಮಸ್ಯೆಗಳಾಗಿರಬಹುದು, ಫಿಷಿಯೋಸ್ ಆಗಿರಬಹುದು. ಈ ಸಮಸ್ಯೆಗಳು ಏನು, ಯಾರಲ್ಲಾಗತ್ತೆ, ಯಾಕಾಗತ್ತೆ, ಹಾಗೆ ಈ ಸಮಸ್ಯೆ ಇದ್ದಾಗ ಯಾವ ಡಾಕ್ಟರನ್ನು, ಯಾವ ಡಿಪಾರ್ಟ್ಮೆಂಟನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಅದು ಜನರಲ್ ಆಗಿ ಜನರಿಗೆ ಗೊತ್ತೇ ಇರೋದಿಲ್ಲ ಪೈಲ್ಸ್ ಇದ್ದಾಗ ಯಾರನ್ನ ಹೋಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಅಂತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ, ರಿಕವರಿ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ನಮ್ಮೊಟ್ಟಿಗೆ ಡಾಕ್ಟರ್ ಇದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ವಾಸವಿ ಆಸ್ಪತ್ರೆ, ಕುಮಾರಸ್ವಾಮಿ ಲೇಔಟ್, ಬೆಂಗಳೂರಿನಿಂದ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಕಾಲರೆಕ್ಟಲ್ ಸರ್ಜನ್, ಲೇಸರ್ ಪ್ರಾಕ್ಟಾಲಜಿಸ್ಟ್ ಡಾಕ್ಟರ್ ಮೋಹನ್ ರಾಮ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ತೆ. ಡಾಕ್ಟರ್, ಮೊದಲಿಗೆ ಈಗ ಈ ಪ್ರಾಕ್ಟಾಲಜಿ ಡಿಪಾರ್ಟ್ಮೆಂಟ್ ಅಂದಾಗ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ವಾಟ್ ಇಸ್ ಪ್ರಾಕ್ಟಾಲಜಿ ಅನ್ನೋ ಕ್ವೆಶನ್ ಬರುತ್ತೆ. ಸೊ ವಾಟ್ ಇಸ್ ಇಟ್ ಡಾಕ್ಟರ್? ಪ್ರಾಕ್ಟಾಲಜಿ ಡಿಪಾರ್ಟ್ಮೆಂಟ್ ಏನು, ಇಲ್ಲಿ ಯಾವ ಸಮಸ್ಯೆಗೆ ಚಿಕಿತ್ಸೆ ನೀಡಲಾಗುತ್ತೆ? ಪ್ರಾಕ್ಟಾಲಜಿ ಬೇಸಿಕಲಿ ಸರ್ಜಿಕಲ್ ಸೈನ್ಸ್ನ ಒಂದು ವಿಭಾಗ ವಿಚ್ ಡೀಲ್ಸ್ ವಿತ್ ದಿ ಲೋವರ್ GI ಟ್ರ್ಯಾಕ್ಟ್, ಅಂದರೆ ನಮ್ಮ ಮೋಷನ್ ಹೋಗೋ ಜಾಗ ಇದೆಯಲ್ಲ, ಆ ವಿಭಾಗದ ವಿಚಾರವಾಗಿ ಸಂಬಂಧಪಟ್ಟಿರುತ್ತೆ. ಇದರಲ್ಲಿ ಬೇಸಿಕಲಿ ಬರೋದು ಒಂದು ಪೈಲ್ಸ್ ಅಂತಾರೆ, ಹೆಮರಾಯ್ಡ್ಸ್ ಅಂತ ನಾವು ಮೆಡಿಕಲಿ ಹೇಳ್ತೀವಿ. ಪೈಲ್ಸ್, ಫಿಷರ್ಸ್ ಅಂತ ಒಂದು ಬರುತ್ತೆ, ಫಿಸ್ಟುಲಾ ಇರುತ್ತೆ, ಪೆರಿನಲ್ ಆಪ್ಸಸ್ ಇರುತ್ತೆ, ರೆಕ್ಟಲ್ ಪ್ರೊಲಾಪ್ಸಸ್ ಇರುತ್ತೆ. ಈ ಥರ ಗುದದ್ವಾರ ಸಂಬಂಧಪಟ್ಟಿದ್ದು ಏನೇ ತೊಂದರೆ ಬಂದರೂ ಇಟ್ ಇಸ್ ಡೆಲ್ಟ್ ವಿತ್ ಪ್ರಾಕ್ಟಾಲಜಿ. ಎಸ್ ಡಾಕ್ಟರ್, ಈಗ ಆನರೆಕ್ಟಲ್ ಡಿಸೀಸಸ್ ಅಂತ ಬಂದಾಗ ವಾಟ್ ಆರ್ ದೋಸ್, ಆ್ಯಂಡ್ ಈ ಡಿಸೀಸಸ್ನ ಅರ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನಾವು ನೋಟ್ ಮಾಡಬೇಕು, ರೂಲ್ ಔಟ್ ಮಾಡಬೇಕು ಅಂದರೆ ಯಾವ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ ಡಾಕ್ಟರ್? ಯೂಶಲಿ ಏನೋರೆಕ್ಟಲ್ ಡಿಸಾರ್ಡರ್ಸ್ ಮೇಜರ್ಲಿ ಕನ್ಸರ್ನ್ಡ್ ವಿತ್ ಓನ್ಲಿ ಮೋಷನ್ಸಲ್ಲಿ ಬರುತ್ತೆ. ಮೋಷನ್ ಮಾಡಬೇಕಾದ್ರೆ ಮೇಜರ್ಲಿ ಬರೋದು ಮೊದಲನೇದಾಗಿ ಮೋಷನ್ ಮಾಡಬೇಕಾದ್ರೆ ರಕ್ತ ಕಾಣಿಸ್ಕೊಳ್ಳೋದು, ಮೋಷನ್ ಮಾಡಲಿಕ್ಕೆ ತೊಂದರೆ ಆಗೋದು, ಮೋಷನ್ ಮಾಡಬೇಕಾದ್ರೆ ಸ್ವಲ್ಪ ಮುಕ್ಕಿ ಮಾಡುವಂಥ ಪರಿಸ್ಥಿತಿ ಬರೋದು, ಮೋಷನ್ ಮಾಡುವ ಜಾಗದಲ್ಲಿ ಗಂಟು ಅಥವಾ ಮೋಷನ್ ಮಾಡುವಾಗ ಉರಿ, ನೋವು, ನವೆ ಆಗೋದು. ಇದಷ್ಟು ಈ ವಿಭಾಗದಲ್ಲಿ ನಾವು ನೋಡ್ತೀವಿ. ಇದು ಸಿಂಪಲ್ ಸಿಂಪ್ಟಮ್ಸ್ ಇರ್ತದೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಇದನ್ನ ಇಗ್ನೋರ್ ಮಾಡೋದು ತುಂಬ ಜಾಸ್ತಿ. ಯಾಕೆಂದರೆ ಇದು ಒಂದು ದಿವಸ 2 ದಿವಸದ ಮಟ್ಟಿಗೆ ಇರುತ್ತೆ, ಮುಂದಕ್ಕೆ ಹೋಗ್ತಾ ಅದು ಕಮ್ಮಿ ಆಗುತ್ತೆ ಅನ್ನೋ ಧೈರ್ಯ ಅದರಲ್ಲಿರ್ತಾರೆ. ಬಟ್ ದಿಸ್ ಇಸ್ ಆಲ್ ಇಗ್ನೋರ್ ಮಾಡಿದಷ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಇಟ್ ಇಸ್ ನಾಟ್ ಗೋಯಿಂಗ್ ಟು ರೆಡ್ಯೂಸ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ನವ್ಡೇಸ್ ತುಂಬ ಜನ ಮುಂದೆ ಬರ್ತಿದ್ದಾರೆ, ಗೊತ್ತಿಲ್ಲ ಮುಂಚೆ ಪ್ರಾಬ್ಲಮ್ ಇದ್ದು ಮುಂದೆ ಬರ್ತಿರ್ಲಿಲ್ವಾ, ಆರ್ ಈಗ ಪ್ರಾಬ್ಲಮ್ ಹೆಚ್ಚಾಗ್ತಿದೆಯಾ ಅಂತ. ಈ ಪೈಲ್ಸ್ ಆಗಿರಬಹುದು, ಫಿಸ್ಟುಲಾ, ಹಾಗೆ ಹೆಮರಾಯ್ಡ್ಸು, ಫೀಶರ್ಸು, ಈ ರೀತಿ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡಾಕ್ಟರ್. ವಿ ಆರ್ ಸೀಯಿಂಗ್ ಮೋರ್ ಆಫ್ ದ ಕೇಸಸ್. ವೈ ಇಸ್ ಇಟ್ ಡಾಕ್ಟರ್? ವೈ ಇಸ್ ಇಟ್ ಹ್ಯಾಪನಿಂಗ್ ಸೋ ಮಚ್ ನವ್ಡೇಸ್? ಅದು ಈಗಿನ ಕಾಲದಲ್ಲಿ ನೋಡಿದಾಗ ದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಏನು ನಾವು ಮಾಡ್ಕೋಬೇಕಾಗಿತ್ತು ಅದಿಲ್ಲ. ಸೊ ದೆರ್ ಇಸ್ ಅ ಲಾಟ್ ಆಫ್ ಲೈಫ್ ಸ್ಟೈಲ್ ಇನ್ವಾಲ್ವ್ಡ್ ಇನ್ ದಿ ಪ್ರೆಸೆಂಟ್ ಡಿಸೀಸ್ ಸಿನಾರಿಯೋ. ಈ ಸಿನಾರಿಯೋಸಲ್ಲಿ ನಾವು ಮಾಡ್ಕೋಬೇಕಾಗಿರೋ ಕೆಲವು ಸಿಂಪಲ್ ಚೇಂಜಸ್ ನಮಗೆ ಈ ಕಾಯಿಲೆ ಆಗದೆ ಇರೋಂಗೆ ನೋಡ್ಕೋಬೋದು. ಏನು ಮೇಜರ್ಲಿ ಬರೋದು ನಮ್ಮ ಊಟದ ಅಭ್ಯಾಸ, ಡಯಟ್ ಅಂತ ಏನು ಹೇಳ್ತೀವಿ. ಲಾಟ್ ಆಫ್ ಅಸ್ ತುಂಬ ಜನರು ನಾವು ಊಟದಲ್ಲಿ ಫೈಬರ್ ಅನ್ನೋದು, ಅಂದರೆ ನಾರಿನಂಶ ತುಂಬ ಕಮ್ಮಿ ಇರ್ತದೆ. ಸೊ ನಾರಿನಂಶ ಕಮ್ಮಿ ಇದ್ದಷ್ಟು ನಮ್ಮ ಮೋಷನ್ನಲ್ಲಿ ಸ್ವಲ್ಪ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ಅಲ್ಲಿಂದ ಈ ಶುರುವಾಗುತ್ತೆ ತೊಂದರೆಗಳು. ಎರಡನೇದು ನೀರಿನ ಅಂಶ. ದಿನಕ್ಕೆ ಯೂಶಲಿ 3 to 4 ಲೀಟರ್ಸ್ ಆಫ್ ವಾಟರ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಮನುಷ್ಯರಿಗೆ. ಬಟ್ ಆ 3 to 4 ಲೀಟ್ರ್ ನೀರು ಕುಡಿದೇ ಇರೋ ಕಾರಣ ನೀರಿನ ಅಭಾವ ಬಾಡಿಲಾದಾಗ ಮೋಷನ್ಸ್ ಹಾರ್ಡ್ ಆಗುತ್ತೆ. ಇನ್ನು ಮೂರನೇದು ಕೂತ್ಕೊಳ್ಳೋದು. ತುಂಬ ಜಾಸ್ತಿ ಇವತ್ತು ನಾವು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ತುಂಬ ಜಾಸ್ತಿ ಇವತ್ತು ಮೂಮೆಂಟ್ಸ್ ಇರಲ್ಲ, ಓಡಾಟಗಳಿರಲ್ಲ. ಸೊ ದಿಸ್ ಕ್ಯಾನ್ ಆಲ್ಸೋ ಲೀಡ್ ಟು ದೀಸ್ ಕೈಂಡ್ ಆಫ್ ಡಿಸೀಸಸ್. ಲಾಸ್ಟ್ ಮೇಜರ್ಲಿ ಈಗ ನೋಡ್ತೀವಿ, ತುಂಬ ಜನ ಏನಂದರೆ ಫೋನಿನ ಅಡಿಕ್ಷನ್ ಇರುತ್ತೆ. ಬಾತ್ರೂಮಿಗೆ ಹೋಗ್ತಾರೆ, ಬಾತ್ರೂಮಲ್ಲಿ ಕೂತ್ಕೊಂಡು ಫೋನಲ್ಲಿ ಕೂತಿರ್ತಾರೆ. ಆ್ಯಂಡ್ ದಿಸ್ ಇಸ್ ಗೋನ್ ಟು ಕಾಸ್ ಮೋರ್ ಆಫ್ ಟ್ರಬಲ್ ಅವ್ರಿಗೆ. ಸೊ ಇದನ್ನೆಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಇದು ಈ ಥರ ತೊಂದರೆ ಕಾಣಿಸ್ಕೊಳ್ಳಲ್ಲ. ಈಗ ನಮಗಿರೋ ತೊಂದರೆ ಯಾಕೆಂದರೆ ಆಲ್ ದೀಸ್ ಆರ್ ಸರ್ಟನ್ಲಿ ಹ್ಯಾಪ್ನಿಂಗ್.
ಲಾಟ್ ಆಫ್ ಪೀಪಲ್ ಹ್ಯಾವ್ ಲೆಸ್ ಫೈಬರ್ ಇಂಟೇಕ್, ಅಂದರೆ ನಾರಿನಂಶ ತುಂಬ ಕಮ್ಮಿ ತೊಗೊತಿದ್ವಿ, ನೀರಿನಂಶ ತುಂಬ ಕಮ್ಮಿ ಇದೆ, ಜಾಸ್ತಿ ಹೊತ್ತು ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದು, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿರೋದು, ಆಲ್ ದೀಸ್ ಟ್ರಬಲ್ಸ್ ಆರ್ ಲೀಡಿಂಗ್ ಟು ದಟ್. ಸೊ ಡಾಕ್ಟರ್, ಈಗ ರೆಕ್ಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈಗಿದ್ದಾಗ ಕೆಲವರಿಗೆ ಕಾನ್ಸ್ಟಿಪೇಷನ್ ಕೂಡ ತುಂಬ ಈ ಪ್ರಾಬ್ಲಮ್ ಹೆಚ್ಚೇ ಇದೆ ಡಾಕ್ಟರ್. ಆಲ್ಮೋಸ್ಟ್ 10ರಲ್ಲಿ ಒಂದು 6-7 ಜನರಲ್ಲಂತೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಈ ಕಾನ್ಸ್ಟಿಪೇಷನ್ ರೆಕ್ಟಲ್ ಹೆಲ್ತ್ನ ಹೇಗೆ ಹಾಳು ಮಾಡ್ತಾ ಹೋಗುತ್ತೆ ಡಾಕ್ಟರ್? One of the major causes of any anorectal disease is constipation. Almost 70 to 80% of the troubles of anorectal disease is because of constipation. Constipation ಅಲ್ಲಿ ಆಗ್ತಿರೋ ತೊಂದರೆ ಮೇಜರ್ಲಿ ಏನಂದರೆ ಮೋಷನ್ ಆಗದೇ ಇರೋಕ್ಕೆ ತೊಂದರೆ ಆಗುತ್ತೆ. ಮೋಷನ್ ಸರಿಗೆ ಫಾರ್ಮ್ ಆಗಿರಲ್ಲ. ಮೋಷನ್ ಮಾಡಬೇಕಾದ್ರೆ ಸ್ವಲ್ಪ ಮುಕ್ಕಿ ಮಾಡಬೇಕಾಗಿ ಬರುತ್ತೆ. ಆ ಮುಕ್ಕಿ ಆಗೋ ಪ್ರೆಷರ್ ಏನಿದೆ ಆ ಜಾಗದಲ್ಲಿ ಅದೇ ಈ ತೊಂದರೆಗಳಿಗೆ ಕಾರಣ. ಫಸ್ಟ್ ಬರೋದು ಪೈಲ್ಸ್ ಅಂತ ಹೇಳ್ತೀವಿ. ಮೋಷನ್ ತುಂಬ ಮುಕ್ಕಿ ಮಾಡಿದಾಗ ಅಲ್ಲಿನ ರಕ್ತನಾಳಗಳಿಗೆ ಒತ್ತಡ ಜಾಸ್ತಿ ಆಗ್ತದೆ. ಸೊ ವೆನ್ ದರ್ ಇಸ್ ಮೋರ್ ಪ್ರೆಷರ್ ಇನ್ ದ ಬ್ಲಡ್ ವೆಸಲ್ಸ್, ದ ವೇನ್ಸ್ ವಿಲ್ ನಾಟ್ ಬಿ ಏಬಲ್ ಟು ಟಾಲರೇಟ್ ದಟ್ ಪ್ರೆಷರ್. ಆ ರಕ್ತನಾಳಗಳಿಗೆ ಆ ಪ್ರೆಷರ್ ತಡ್ಕೊಳ್ಳಿಕ್ಕಾಗಲ್ಲ. ಆಗಿದ್ದಾಗ ಸ್ವಲ್ಪ ಊತ ಆಗೋದು ತುಂಬ ಕಾಮನ್. ಆ ಊತ ಗ್ರಾವಿಟಿಗೋಸ್ಕರ ಕೆಳಗೆ ಇಳೆ ಬೀಳುತ್ತೆ, ಅದು ನಮಗೆ ಪೈಲ್ಸ್ ಅಂತ ಕಾಣುತ್ತೆ. ಎರಡನೇದು ಫಿಷರ್ಸ್ ಅಂತ ಬರುತ್ತೆ ಮೇಜರ್ಲಿ. ಇದು ಆ ಮೋಷನ್ ಗಟ್ಟಿ ಇರೋದ್ರಿಂದ ಆ ಸ್ಕಿನ್ ನಮ್ಮ ಗುದದ್ವಾರದಲ್ಲಿ ಏನು ಚರ್ಮ ಇದೆ ಆ ಚರ್ಮನ ದಾಚ್ಕೊಂಡು ಬರುತ್ತೆ. ಸೊ ಅದು ಉಜ್ಜಿ ಗಾಯ ಆಗುತ್ತೆ. ಹೇಗೆ ನಾವು ಒಂದು ಕಲ್ಲು ತೊಗೊಂಡು ಚರ್ಮಕ್ಕೆ ಉಜ್ಜಿದಾಗ ಗಾಯ ಆಗುತ್ತಲ್ಲ, ಅದೇ ಥರ ಕಲ್ಲಷ್ಟು ಹಾರ್ಡಿರೋ ಸ್ಟೂಲ್ಸ್ ಉಜ್ಜಿ ಗಾಯ ಆದಾಗ ಅದು ಓಪನ್ ಅಪ್ ಆಗಿ ಇಟ್ ಕ್ಯಾನ್ ಕಾಸ್ ಬ್ಲೀಡಿಂಗ್ ಅಗೇನ್, ಆ್ಯಂಡ್ ದಟ್ ಇಸ್ ಫಿಷರ್ಸ್. ಕೆಲವು ಟೈಮ್ ಫಿಸ್ಟುಲಾಗಳು ಅದರಲ್ಲೇ ಆಗ್ಬೋದು. ಯಾಕಂದರೆ ಏನಲ್ ಗ್ಲ್ಯಾಂಡ್ ಇನ್ಫೆಕ್ಷನ್ಸ್ ಆಗುತ್ತೆ ಕಾನ್ಸ್ಟಿಪೇಷನ್ ಇದ್ದಾಗಿಂದ. ಅಲ್ಲಿಂದ ಆಪ್ಸೆಸ್ ಅಂತ ಹೇಳ್ತೀವಿ, ಕೀವು ತುಂಬಿಕೊಂಡು ಫಿಸ್ಟುಲಾಸ್. ಕೊನೆಯದಾಗಿ ರೆಕ್ಟಲ್ ಪ್ರೊಲಾಪ್ಸ್, ಮೋಸ್ಟ್ ಡೇಂಜರಸ್. ಅದು ರೆಕ್ಟಲ್ ಪ್ರೊಲಾಪ್ಸಲ್ಲಿ ಏನಾಗುತ್ತೆ, ಮೋಷನ್ ಕಾನ್ಸ್ಟಿಪೇಷನ್ ಇದರಿಂದ ತುಂಬ ಮುಕ್ಕಿ ಮಾಡಿದಾಗ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿರುತ್ತೆ ವೀಕ್ ಆಗುತ್ತೆ. ಸೊ ಆಗ ಇಡೀ ಇಂಟೆಸ್ಟೈನ್, ಲೋವರ್ ಇಂಟೆಸ್ಟೈನ್ ಸ್ವಲ್ಪ ಕೆಳಗೆ ಬರ್ಲಿಕ್ಕಾಗತ್ತೆ. ರೆಕ್ಟಮ್ ವಿಲ್ ಪ್ರೊಲಾಪ್ಸ್, ಅದಕ್ಕೆ ರೆಕ್ಟಲ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ನೀವು ಮೆನ್ಷನ್ ಮಾಡಿದ್ರಿ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆಗಳಾಗ್ತಿರೋದಕ್ಕೆ ಕಾರಣನೇ ನಮ್ಮ ಲೈಫ್ ಸ್ಟೈಲ್ ಅಂತ. ಸೊ ಕೆಲವೊಂದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ವಿಚ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಪೈಲ್ಸ್ ಅಂಡ್ ಫಿಸ್ತುಲಾ ಅಂತಂದರೆ ಯಾವ ಮೇಜರ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಡಾಕ್ಟರ್? ಆಸ್ ಐ ಟೋಲ್ಡ್ ಯು ಬಿಫೋರ್, ಮೇಜರ್ಲಿ ಬರೋದು ನೀರಿನ ಅಭಾವ, ನಾರಿನ ಅಭಾವ, ಅಂದರೆ ಫೈಬರ್ ಇಂಟೇಕ್. ಸೊ ನೀರು ಮಿನಿಮಮ್ 3 to 4 liters ಆಫ್ ವಾಟರ್ ಇಸ್ ವಾಟ್ ವಿ ಜನರಲಿ ಅಡ್ವೈಸ್. ಜಾಸ್ತಿ ನೀರು ಕುಡಿದಷ್ಟು ಮೋಷನ್ ಸಾಫ್ಟ್ ಆಗಿರುತ್ತೆ. ಜಾಸ್ತಿ ನಾರಿನಂಶ ಅಂದರೆ ಫೈಬರ್ ತೊಗೊಂಡಷ್ಟು ಮೋಷನ್ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಮೇಂಟೈನ್ ಮಾಡಿಕೊಂಡ್ರೆ ಮೋಷನ್ಸ್ ವಿಲ್ ಆಲ್ವೇಸ್ ಬಿ ಸಾಫ್ಟ್, ಈಸಿ ಫಾರ್ ಅಸ್ ಟು ಪಾಸ್. ಮೇನು ಜಾಸ್ತಿ ಪ್ರೆಷರ್ ಹಾಕೋದು ಏನೂ ಇರಲ್ಲ, ಇಟ್ ಕ್ಯಾನ್ ಬಿ ಸಾರ್ಟೆಡ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಆ್ಯಂಡ್ ನೀವು ಇನ್ನೊಂದು ವಿಚಾರನೂ ಕೂಡ ಮೆನ್ಷನ್ ಮಾಡಿದ್ರಿ, ತುಂಬ ಹೊತ್ತು ಕೂತಾಗಲೂ ಕೂಡ ಈ ಸಮಸ್ಯೆ ಆಗುತ್ತೆ ಅಂತ. ಸೊ ಈಗ ಹೆಂಗಾಗಿದೆ ಅಂದರೆ, ದೇರ್ ಇಸ್ ಅ ಸೇಯಿಂಗ್ ಆಲ್ಸೋ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ಅದೇ ರೀತಿ ಸಮಸ್ಯೆಗಳು ಹೆಚ್ಚಾಗತ್ತೆ ಅಂತ. ಈಗ ಡ್ರೈವರ್ಸ್ ಆಗಿರಬಹುದು, ಈ ಕಾರ್ಪೊರೇಟ್ ವರ್ಕರ್ಸ್ ಆಗಿರಬಹುದು, ದೇ ಹ್ಯಾವ್ ಟು ಸಿಟ್ ಫಾರ್ ಲಾಂಗ್ ಅವರ್ಸ್. ಸೊ ಹೀಗಿದ್ದಾಗ ಈ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅಂದಾಗ ವಾಟ್ ಇಸ್ ದ ವೇ ಡಾಕ್ಟರ್? ಪ್ರಿವೆಂಟ್ ಮಾಡಬಹುದು ಅಥವಾ ಈ ಸಮಸ್ಯೆಗಳಲ್ಲಿ ಹೆಚ್ಚಾಗ್ತಿದೆ ಅಂತಂದಾಗ ಅದಕ್ಕೆ ಚಿಕಿತ್ಸೆ ಅಂತ ಬಂದಾಗಲೂ ಕೂಡ ಏನಿದೆ ಅದಕ್ಕೆ ಸಮಸ್ಯೆ ಪರಿಹಾರ? ಡೆಫಿನೆಟ್ಲಿ ಜಾಸ್ತಿ ಹೊತ್ತು ಕೂರೋದೇ ಮೇಜರ್ ಪ್ರಾಬ್ಲಮ್. ಸಿಡೆಂಟ್ರಿ ಲೈಫ್ ಸ್ಟೈಲ್ ಇಸ್ ದ ಮೇಜರ್ ಪ್ರಾಬ್ಲಮ್. ಅದೇ ಜಾಸ್ತಿ ಹೊತ್ತು ಕೂರೋದು ಸಿಡೆಂಟ್ರಿ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಕಾರ್ಪೊರೇಟಲ್ಲೆಲ್ಲ ಕೂತ್ಕೊಂಡು ಜಾಸ್ತಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಿರ್ತಾರೆ. ಸೊ ಜಾಸ್ತಿ ಹೊತ್ತು ಕೂತಾಗ ಏನಾಗುತ್ತೆ, ಆ ಪೆಲ್ವಿಕ್ ಫ್ಲೋರ್ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ. ಜಾಸ್ತಿ ಪ್ರೆಷರ್ ಇದ್ದಷ್ಟು ರಕ್ತದ ಒತ್ತಡ ಜಾಸ್ತಿ ಇರ್ತದೆ. ಆ್ಯಂಡ್ ಈ ಮಸಲ್ಸಿಂದ ಆಗೋ ಪ್ರೆಷರಿಗೆ ಅಲ್ಲಿ ಫೈಲ್ಸ್ ಆಗೋದು ಅಥವಾ ಫಿಷರ್ಸ್ ಆಗ್ಬೋದು, ತುಂಬ ಕಾಮನ್ ಆಗಿ ಆಗ್ತಾ ಇರುತ್ತೆ. ಸೊ ದ ಮೇಜರ್ ಥಿಂಗ್ ಹಿಯರ್ ಇಸ್, ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದ ಈ ತೊಂದರೆ ಆಗತ್ತೆ ಅಂದಾಗ ಸ್ವಲ್ಪ ಗೆದ್ದು ಗ್ಯಾಪ್ ಕೊಟ್ಕೊಂಡು ಓಡಾಡೋದು, ಅಥವಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನೀರು ಕುಡಿಯೋದು, ನಾರಿನಂಶ ಮೇಂಟೈನ್ ಮಾಡೋದು, ಈ ಥರ ಮೇಂಟೈನ್ ಮಾಡಿಕೊಂಡು ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್ ಶುಡ್ ಬಿ ಅವಾಯ್ಡೆಡ್, ನಾಟ್ ಕಂಪ್ಲೀಟ್ಲಿ ಅವಾಯ್ಡೆಡ್. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತೊಗೊಂಡು ಬರೋಣ. ಅದಕ್ಕೂ ಮುನ್ನ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಡಾಕ್ಟರ್, ಈಗ ಅದರ ಡಿಫ್ರೆನ್ಸ್ ನೀವು ತಿಳಿಸ್ಕೊಟ್ರಿ. ಪೈಲ್ಸ್, ಫಿಸ್ತುಲಾ ಆ್ಯಂಡ್ ಅನದರ್ ಫೀಜರ್ ಪ್ರಾಬ್ಲಮ್ಸ್ ಇರುತ್ತಲ್ಲ. ಸೊ ಯಾವ ಏಜ್ ಗ್ರೂಪಲ್ಲಿ ನಾವು ಕಾಮನ್ ಆಗಿ ಕಾಣಬಹುದು ಡಾಕ್ಟರ್? ಅರ್ಲಿ ಏಜಲ್ಲೇ ಅದು ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಇದೆಯಾ?
ಇದೆ. ಇದು ಏಜ್ ಗ್ರೂಪಲ್ಲಿ ಇದು ಕರೆಕ್ಟಾಗಿ ಡಿಲಿನೇಟ್ ಆಗಿರಲ್ಲ. ಎಲ್ಲ ಏಜ್ ಗ್ರೂಪಲ್ಲೂ ನಾವು ನೋಡೋದು ಕಾಮನ್ನು. ತುಂಬ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿ, ಯೂಶಲಿ 25 to 65 ಇಯರ್ಸಲ್ಲಿ ಸ್ವಲ್ಪ ಕಾಮನಾಗಿ ಕಾಣ್ತದೆ. 25 to 35 or 45 ಇಸ್ ಬಿಕಾಸ್ ಆಫ್ ದ ಕಾನ್ಸ್ಟೆಂಟ್ ಸಿಟ್ಟಿಂಗ್ ಆ್ಯಂಡ್ ಬ್ಯಾಡ್ ಡಯಟರಿ ಹ್ಯಾಬಿಟ್ಸ್, ಲೆಸ್ ವಾಟರ್ ಇಂಟೇಕ್. ವಯಸ್ಸಾದಮೇಲೆ ಸ್ವಲ್ಪ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ ಇರೋದ್ರಿಂದ ಆವಾಗಲೂ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಓಕೆ, ಸೊ ಡಾಕ್ಟರ್, ಈಗ ಈ ಸಮಸ್ಯೆ ಇದೆ ಅಂತಂದಾಗ ಹೌ ಟು ಫೈಂಡ್ ಔಟ್? ಈಗ ಎಷ್ಟೋ ಜನ ನೀವು ಹೇಳ್ದಾಗೆ ದೆ ಟೆನ್ ಟು ಇಗ್ನೋರ್ ಈ ಸಮಸ್ಯೆಗಳನ್ನು, ಹೇಳ್ಕೊಳ್ಳಿಕ್ಕೂ ಕೂಡ ಮುಂದೆ ಬರೋದಿಲ್ಲ. ಸೊ ಹೀಗಿದ್ದಾಗ ಸಿಂಪ್ಟಮ್ಸನ್ನು ಫೈಂಡ್ ಔಟ್ ಮಾಡಿ ಡಾಕ್ಟರ್ನ ಬೇಗ ರೀಚ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಅರ್ಲಿ ಕನ್ಸಲ್ಟೇಷನ್ ಮೇಕ್ಸ್ ಅ ಮೇಜರ್ ಡಿಫ್ರೆನ್ಸ್ ಇನ್ ದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್. ಅಂದರೆ ಎಷ್ಟು ಬೇಗ ನೀವು ಡಾಕ್ಟ್ರನ್ನ ನೋಡ್ತೀರಿ ಈ ಥರ ತೊಂದರೆ ಆದಾಗ ಅಷ್ಟು ಒಳ್ಳೆಯದು ನಮಗೆ. ಯಾಕೆಂದರೆ ಟ್ರೀಟ್ಮೆಂಟು ವಿ ಕ್ಯಾನ್ ಅವಾಯ್ಡ್ ಸರ್ಜಿಕಲ್ ಆಪ್ಷನ್ಸ್ ಮೋಸ್ಟ್ ಆಫನ್. ಯಾಕೆಂದರೆ ಇದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಗುರುತಿಸ್ಕೊಂಡು ಡಾಕ್ಟ್ರಿಗೆ ತೋರಿಸ್ಕೊಂಡ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್ ಇಟ್ ಕನ್ಸರ್ವೇಟಿವ್ಲಿ. ಅಂದರೆ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟು ಅದನ್ನ ಮೇಂಟೈನ್ ಮಾಡಿಕೊಂಡು ಯು ಕ್ಯಾನ್ ಟ್ರೀಟ್ ಇಟ್. ಇದು ದಾಟಿ ಕಾಂಪ್ಲಿಕೇಶನ್ಸ್ ಆದಾಗ, ಅಂದರೆ ತುಂಬ ಸಿವಿಯರ್ ಆದಾಗ ನಾವು ಡಾಕ್ಟ್ರನ್ನ ನೋಡ್ತೀವಿ ಅಂದರೆ ಆಗ ದ ಓನ್ಲಿ ಆಪ್ಷನ್ ಅವೈಲೇಬಲ್ ವಿಲ್ ಬಿ ಸರ್ಜಿಕಲ್. ಸರ್ಜರಿ ಮಾಡಿಸ್ಕೊಂಡೆ ಕ್ಲಿಯರ್ ಮಾಡ್ಕೋಬೇಕಾಗಿ ಬರುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಇನಿಷಿಯಲ್ ಆಗಿ ಇಫ್ ಅರ್ಲಿ ಸ್ಟೇಜಸಲ್ಲಿ ಬಂದರು ಅಂತಂದರೆ ಯಾವ ರೀತಿ ಡಯಾಗ್ನೋಸ್ಟಿಕ್ ಮೆಷರ್ಸ್ ಇರುತ್ತೆ ಆ್ಯಂಡ್ ಲೇಟೆಸ್ಟ್ ಸ್ಟೇಜಸಲ್ಲಿ ಏನಾದರೂ ಡಯಾಗ್ನೋಸ್ಟಿಕ್ ಮೆಷರ್ಸಲ್ಲೂ ಚೇಂಜಸ್ ಆಗುತ್ತೆ? ಫಸ್ಟು ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಸಿಂಪ್ಟಮ್ಸ್. ಸೊ ಮೇಜರ್ಲಿ ನಾವು ಫಸ್ಟು ನೋಡ್ಕೋಬೇಕಾಗಿರೋದು 4 ಸಿಂಪ್ಟಮ್ಸ್ ಕಾಮನ್ನಾಗಿ ಕಾಣೋದು. ಮೊದಲನೇದಾಗಿ ಮೋಷನ್ ಮಾಡೋ ಜಾಗದಲ್ಲಿ ರಕ್ತ ಕಾಣಿಸ್ಕೊಂಡಾಗ, ಅಥವಾ ಮೋಷನ್ನಲ್ಲಿ ರಕ್ತ ಕಾಣಿಸ್ಕೊಂಡಾಗ, ತುಂಬ ಬ್ರೈಟ್ ರೆಡ್ ಅಂತ ಹೇಳ್ತೀವಿ, ಅಂದರೆ ಕೆಂಪು ಕಲರಿನ ರಕ್ತ ತುಂಬ ಕಾಣಿಸ್ಕೊಂಡಾಗ. ಅದಾದಮೇಲೆ ಮೋಷನ್ ಮಾಡೋ ಜಾಗದಲ್ಲಿ ನೋವು ಕಾಣಿಸ್ಕೊಂಡಾಗ. ಮೂರನೇದು ಮೋಷನ್ ಮಾಡೋ ಜಾಗದಲ್ಲಿ ಉರಿ ಅಥವಾ ಮುಳ್ಳು ಚುಚ್ಚುವ ಥರ ಸಿಂಪ್ಟಮ್ಸ್ ಇರುತ್ತೆ. ಆಮೇಲೆ ಮೋಷನ್ ಮಾಡೋ ಜಾಗದಲ್ಲಿ ಗಂಟು ಬಂದಾಗ. ಸೊ ಇದಿಷ್ಟು 4 ಸಿಂಪ್ಟಮ್ಸ್ನ ಕರೆಕ್ಟಾಗಿ ನಾವು ಅನಲೈಸ್ ಮಾಡಿಕೊಂಡು ಈ ಥರ ಏನಾದರೂ ಇನಿಷಿಯಲಿ ಸ್ಟಾರ್ಟ್ ಆಗಿದೆ ಅಂದಾಗ ಮೊದಲೇ ಡಾಕ್ಟ್ರಿಗೆ ತೋರಿಸ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ಇಸ್ ಟ್ರೀಟಬಲ್ ಕನ್ಸರ್ವೇಟಿವ್ಲಿ ವಿತೌಟ್ ಎನಿ ಸರ್ಜಿಕಲ್ ಆಪ್ಷನ್ಸ್. ಕಮ್ಮಿ ಮಾಡಲಿಕ್ಕೆ ಅಥವಾ ಸರಿ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಇದಾದಮೇಲೆ ತುಂಬ ಜಾಸ್ತಿ ರಕ್ತಸ್ರಾವ ಆಗೋದು ಮೋಷನಲ್ಲಿ, ಅಥವಾ ನೋವು ಅಥವಾ ಗಂಟು ಕಂಪ್ಲೀಟಾಗಿ ಬಂದು ಹೊರಗೆ ಕೂತಿರುತ್ತೆ ಮೋಷನ್ ಜಾಗದಲ್ಲಿ, ಕೂರ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ಅಥವಾ ಅಲ್ಲಿ ಕೀವು ಕಟ್ಬಿಡುತ್ತೆ. ಈ ಥರದ್ದೆಲ್ಲ ತೊಂದರೆ ಆದಾಗ ದ ಓನ್ಲಿ ಆಪ್ಷನ್ ಅವೈಲೇಬಲ್ ಇಸ್ ಸರ್ಜಿಕಲ್. ಸೊ ಸರ್ಜರಿ ಅಂತ ಬಂದಾಗ ಡಾಕ್ಟರ್, ಸರ್ಜಿಕಲ್ ಆಪ್ಷನ್ಸು ಕೂಡ ಬೇರೆ ಬೇರೆ ಇದೆಯಾ? ಈಗ ಮುಂಚೆ ಇದ್ದಿದ್ದ ಆಪ್ಷನ್ ಮ್ಯಾನ್ಯಲ್ ಆಪ್ಷನ್ಸಿಗೆ ಕಂಪೇರ್ ಮಾಡಿದ್ರೆ ಈಗ ಯಾವ ರೀತಿ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಡಾಕ್ಟರ್? ಸರ್ಜರಿ ಅಡ್ವಾನ್ಸ್ಮೆಂಟ್ಸ್ ಅಂದರೆ ಈಗ ಈಚ್ ಡಿಸೀಸ್ ಆಸ್ ಇಟ್ಸ್ ಓನ್ ವೇ ಆಫ್ ಟ್ರೀಟ್ಮೆಂಟ್. ಪೈಲ್ಸ್ ಆ್ಯಂಡ್ ಫಿಷರ್ಸ್ ಬಂದಾಗ ಆಲ್ಮೋಸ್ಟ್ ಕಾಮನ್ ಇರುತ್ತೆ ಸರ್ಜರಿಯಲ್ಲಿ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ವಿ ಹ್ಯಾವ್ ಓಪನ್ ಸರ್ಜರೀಸ್ ಇದೆ. ಆಮೇಲೆ ಸ್ಟೇಪಲ್ಡ್ ಹೆಮರಾಯ್ಡೆಕ್ಟಮಿ ಅಂತ ಹೇಳ್ತೀವಿ, ಅದು ಪೈಲ್ಸ್ಗೆ ಅದು ಇದೆ. ಲೇಸರ್ ಈಗ ಮೋಸ್ಟ್ ಅಡ್ವಾನ್ಸ್ ಟೆಕ್ನಿಕ್ ದಟ್ ಇಸ್ ಅವೈಲಬಲ್, ವಿಚ್ ಈಗ ನಮ್ಮ ಹಾಸ್ಪಿಟಲಲ್ಲೂ ಇಟ್ ಇಸ್ ಅವೈಲಬಲ್. ಸೊ ಈ ಥರ ಇದ್ದಾಗ ದೀಸ್ ಆರ್ ದಿ ಅಡ್ವಾನ್ಸ್ ಟೆಕ್ನಿಕ್ಸ್ ದಟ್ ವಿ ಆರ್ ಆ್ಯಕ್ಚುಲಿ ಪ್ರಾಕ್ಟಿಸಿಂಗ್. ಈಗ ಲೇಸರಲ್ಲಿ advantages is more compared to open, but it all depends on the patients and the symptoms that they are suffering from. ಓಕೆ ಡಾಕ್ಟರ್, ಯಾವ ರೀತಿಯ ಡಿಫ್ರೆನ್ಸ್ ಇದೆ ಓಪನ್ ಸರ್ಜರಿಗೂ ಲೇಸರ್ಗೂ, ಆ್ಯಂಡ್ ವಾಟ್ ಇಸ್ ದ ರಿಕವರಿ ಡಿಫ್ರೆನ್ಸ್ ಡಾಕ್ಟರ್ ಅಲ್ಲಿ? ಎಸ್, ಲೇಸರು ಮತ್ತು ಓಪನ್ ಕಂಪೇರ್ ಮಾಡಿದಾಗ ಇಟ್ ಫಸ್ಟ್ ಆಫ್ ಆಲ್ ನಾವು ಅದು ಯಾವ ಸ್ಟೇಜಲ್ಲಿ ಇದೆ ಅನ್ನೋದನ್ನು ನಾವು ನೋಡಿ ಡಿಸೈಡ್ ಮಾಡ್ತೀವಿ. ಸ್ಟೇಜ್ 1 ಅಂತ ಬಂದಾಗ ಪೈಲ್ಸ್ ವಿಷಯದಲ್ಲಿ ಸ್ಟೇಜ್ 1ಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗಲ್ಲ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಸಿಂಪ್ಟಮ್ಸ್ ವಿಲ್ ಬಿ ವೆರಿ ಮಿನಿಮಲ್, ತುಂಬ ತೊಂದರೆ ಏನಿರಲ್ಲ, ತೊಂದರೆ ಕಮ್ಮಿ ಇರ್ತದೆ. ಯಾವಾಗೋ 1-2 ಸತಿ ರಕ್ತಸ್ರಾವ ನೋಡಿರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಇರಲ್ಲ. ಆ ಥರ ಸಿಚುವೇಷನ್ಸಲ್ಲಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಮೆಡಿಸಿನ್ಸು, ಆಮೇಲೆ ಅವರ ಸ್ವಲ್ಪ ಡಯಟರಿ ಚೇಂಜಸ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೆ ಟ್ರೀಟ್ಮೆಂಟ್ ಇಸ್ ಡನ್. ಅದೇ ಎರಡನೇ ವಿಷಯ, ಗ್ರೇಡ್ 2 ಅಂತ ಬಂದಾಗ ಮೋಷನ್ ಹೋಗೋ ಜಾಗದಲ್ಲಿ ಪೈಲ್ಸ್ ಗಡ್ಡೆ ಹೊರಗೆ ಬರ್ತದೆ, ಆಗ ಅದು ಆಟೋಮೆಟಿಕ್ಕಾಗೆ ಮೋಷನ್ ಆದಮೇಲೆ ಹೊರಗೆ ಹೋಗ್ತದೆ. ಈ ಥರ ಗ್ರೇಡ್ 2 ಅಂತ ಬಂದಾಗ ಡೆಫಿನೆಟ್ಲಿ ಸರ್ಜಿಕಲ್ ಆಪ್ಷನ್ಸ್ ಇಸ್ ಇಂಪಾರ್ಟೆಂಟ್. ಯಾಕಂದರೆ ವಿ ವಿಲ್ ನಾಟ್ ಅಲೌ ಇಟ್ ಟು ಪ್ರೋಗ್ರೆಸ್ ಟು ಫರ್ದರ್ ಗ್ರೇಡ್ಸ್. ಅಂದರೆ ಈಗ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಮುಂದೆ ಆಗೋ ತೊಂದರೆನ ನಾವು ತಡಿಬೋದು. ಸೊ ಗ್ರೇಡ್ 2, ಗ್ರೇಡ್ 3 ಆರ್ ಬೆಸ್ಟ್ ಟ್ರೀಟೆಡ್ ವಿತ್ ಲೇಸರ್. ಅಂದರೆ ಲೇಸರ್ ಟ್ರೀಟ್ಮೆಂಟಲ್ಲಿ ಕಂಪ್ಲೀಟ್ ಕ್ಲಿಯರೆನ್ಸ್ ಸಿಗ್ತದೆ. ಗ್ರೇಡ್ 4 ಅಂದರೆ ಕಂಪ್ಲೀಟಾಗಿ ಗಡ್ಡೆ ಹೊರಗೆ ಬಂದು ಕೂರುತ್ತೆ, ವಾಪಸ್ ಮಾಡಲಿಕ್ಕಾಗಲ್ಲ. ಅದು ಹೊರಗೆ ಇದ್ದಾಗ ಸರ್ಜಿಕಲ್ ಆಪ್ಷನ್ಸಲ್ಲಿ ಲೇಸರು ಮಾಡ್ಬೋದು, ಸ್ಟೇಪಲ್ಡ್ ಹೆಮರಾಯ್ಡೆಕ್ಟಮಿನ್ ಬರುತ್ತೆ, ಅಥವಾ ಓಪನ್ ಮಾಡ್ಬೋದು. ತುಂಬ ಜನಕ್ಕೆ ಇದೊಂದು ಭಯ ಇರುತ್ತೆ, ಪೈಲ್ಸ್ ಅಥವಾ ಫಿಷರ್ ಸರ್ಜರಿ ಮಾಡಿಸ್ಕೊಂಡಾಗ ನಮಗೆ 3-4 ವಾರ ಬೇಕಾಗತ್ತೆ ರೆಸ್ಟು, ತುಂಬ ನೋವಿರುತ್ತೆ, ತುಂಬ ತೊಂದರೆ ಇರುತ್ತೆ ಅಂತ. ದ ಅಡ್ವಾನ್ಸ್ಮೆಂಟ್ ದಟ್ ವಿ ಬ್ರಾಟ್ ಇನ್ ಲೇಸರ್ ಇಸ್ ಲೆಸ್ ಪೇನ್ ಆ್ಯಂಡ್ ಫಾಸ್ಟರ್ ರಿಕವರಿ. ಸೊ ಸರ್ಜರಿ ಮಾಡಲಿಕ್ಕೂ ಈಸಿ ಇರುತ್ತೆ, ನೋವು ಕೂಡ ಕಮ್ಮಿ ಇರುತ್ತೆ,
ಪ್ಲಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ತುಂಬ ಬೇಗ ರಿಕವರಿ ಆಗುತ್ತೆ ಆಗುತ್ತೆ. ಎಸ್ ಆ್ಯಂಡ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಅದರಲ್ಲಿ. ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಈಗ ಮೆನಿ ಹಾಸ್ಪಿಟಲ್ಸ್ ಟಾಕ್ ಅಬೌಟ್ ಲೇಸರ್, ಈ ಲೇಸರ್ ಸರ್ಜರೀಸ್ ಬಗ್ಗೆ ಮಾತಾಡ್ತಾರೆ. ಸೊ ಜನರಲ್ ಬರೋ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂದರೆ ಲೈಕ್ ಹೆಂಗೆ ಇದು ಸೇಫಾ, ಇಸ್ ಇಟ್ ಸೇಫರ್, ನಾವು ಇದನ್ನು ಮಾಡಿಸಿದ್ರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲ್ವಾ ಫ್ಯೂಚರಲ್ಲಿ ಅನ್ನೋದು. ಸೊ ಹೌ exactly is it performed and how safe it is, doctor? Definitely. Laser is an actually boon in the field of proctology. ತುಂಬ ಚೆನ್ನಾಗಿ ಅಡ್ವಾನ್ಸ್ಮೆಂಟ್ಸ್ ಇರೋದ್ರಿಂದ it is definitely giving patients a very good result and very good relief also in terms of the disease. ಪ್ರಾಬ್ಲಮ್ ಏನಂದರೆ ಎಲ್ಲ ಹಾಸ್ಪಿಟಲ್ ಅವೈಲೇಬಲ್ ಇರೋ ಲೇಸರ್ ಪ್ರಾಕ್ಟಾಲಜಿಸ್ಟ್ ಅಂದರೆ ಲೇಸರ್ ಪ್ರಾಕ್ಟೀಸ್ ಮಾಡೋರು ತುಂಬ ಕಮ್ಮಿ ಇದ್ದಾರೆ. ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಸೇಫರ್ ಟು ಚೂಸ್ ಎ ಲೇಸರ್ ಪ್ರಾಕ್ಟಾಲಜಿಸ್ಟ್ ಟು ಗೆಟ್ ಯುವರ್ ಟ್ರೀಟ್ಮೆಂಟ್ ಫಾರ್ ಸರ್ಜರೀಸ್. ಈಗ ಲೇಸರ್ ಸರ್ಜರಿಲಿ ಬರೋ ಅಡ್ವಾಂಟೇಜ್ ಏನು, ಅಲ್ಲಿ ನಾವು ಯೂಸ್ ಮಾಡೋದು ಡಯೋಡ್ ಲೇಸರ್ ಅಂತ ಯೂಸ್ ಮಾಡೋದು, ವಿಚ್ ಇಸ್ ಅರೌಂಡ್ 720 to 1420 nanometers ಅಲ್ಲಿ. ಸೊ ದಿಸ್ ಇಸ್ ವೆರಿ ಸೇಫ್. ವಿ ಆರ್ ನಾಟ್ ಗೋನ್ ಟು ಕಾಸ್ ಎನಿ ಡ್ಯಾಮೇಜ್ ಟು ದಿ ಸರೌಂಡಿಂಗ್ ಸ್ಟ್ರಕ್ಚರ್. ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಮುಂಚೆ ಓಪನ್ ಸರ್ಜರಿಲಿ ಏನು ಮಾಡ್ತಾಯಿದ್ವಿ, ಆ ಪೈಲ್ಸ್ ಏನಾದ್ರು ಆಗಿದ್ರೆ ಆ ಪೈಲ್ಸ್ ಗಡ್ಡೆನ ತೆಗೆದು ಕಟ್ ಮಾಡಿ ಅಲ್ಲಿ ಹೊಲಿಗೆ ಹಾಕ್ತಾಯಿದ್ವಿ. ಸೊ ಕಟ್ ಮಾಡಿ ಹೊಲಿಗೆ ಹಾಕೋದ್ರಿಂದ ತುಂಬ ನೋವಿರೋದು, ರಿಕವರಿ ಚಾನ್ಸಸ್ ಲೇಟ್ ಆಗೋದು, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತಿತ್ತು. ಈಗ ನಾವು ಪೈಲ್ಸ್ ಏನಿರ್ತೈತೆ ಅದನ್ನ ನಾವು ಕಟ್ ಮಾಡೋಕ್ಕೆ ಹೋಗಲ್ಲ. ದೇರ್ ಇಸ್ ನೋ ಕಟಿಂಗ್ ಆರ್ ಸ್ಟಿಚಿಂಗ್, ಹೊಲಿಗೆ ಏನೂ ಇರಲ್ಲ. ಸೊ ಲೇಸರಲ್ಲಿ ಏನು ಮಾಡ್ತೀವಿ, ವಿ ಶ್ರಿಂಕ್ ದ ಹೋಲ್ ಮಾಸ್. ಲೇಸರ್ ಎನರ್ಜಿನೇ ಕೊಟ್ಟಾಗ ಕಂಪ್ಲೀಟಾಗಿ ಏನು ಪೈಲ್ ಮಾಸ್ ಇದೆ ಅದು ಕಂಪ್ಲೀಟ್ ಶ್ರಿಂಕ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ಅಸ್ ಗುಡ್ ರಿಸಲ್ಟ್ಸ್. ಮತ್ತೆ ಬರೋ ಚಾನ್ಸಸ್ ಕಮ್ಮಿ ಲೇಸರಲ್ಲಿ, ಬೇಗ ವಾಸಿ ಆಗೋ ಚಾನ್ಸಸ್ ಜಾಸ್ತಿ, ಆಮೇಲೆ ರಿಕವರಿ ಇಸ್ ಫಾಸ್ಟರ್ ಆ್ಯಂಡ್ ರಿಸಲ್ಟ್ಸ್ ಆರ್ ವೆರಿ ವೆರಿ ಗುಡ್. ಸೊ ಕಂಪ್ಯಾರಿಟಿವ್ಲಿ ಬೇರೆ ಸರ್ಜರೀಸ್ಗಿಂತ ಲೇಸರ್ ಬೆಟರ್ ಅಂತ ಹೇಳ್ತೀರಿ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಟಿಪಿಕಲ್ ರಿಕವರಿ ಪೀರಿಯಡ್ ಅಂತ ನಾವು ನೋಡೋದಾದರೆ ಎಲ್ರಿಗೂ ನೀವು ಹೇಳಿದಾಗ ಅದೇ ಭಯ ಇರುತ್ತೆ. ಆಪ್ರೇಷನ್ ಆದಮೇಲೆ ವಿ ಕಾಂಟ್ ಗೋ ಔಟ್, ನಾವು ಕೆಲಸಗಳನ್ನ ರೆಗ್ಯುಲರಾಗಿ ಮಾಡೋಕ್ಕಾಗೋದಿಲ್ಲ, ತುಂಬ ಟೈಮ್ ಬೇಕಾಗುತ್ತೆ ರಿಕವರ್ ಆಗೋಕ್ಕೆ ಅಂತ. ಸೊ ಟಿಪಿಕಲ್ ರಿಕವರಿ ಪೀರಿಯಡ್ ಅಂದರೆ ಎಷ್ಟು ದಿನ ಇರುತ್ತೆ ಡಾಕ್ಟರ್? ಆ ರಿಕವರಿ ಪೀರಿಯಡಲ್ಲಿ ಯಾವ ರೀತಿ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್? ರಿಕವರಿ ವಿಲ್ ಆಲ್ವೇಸ್ ಡಿಪೆಂಡ್ ಆನ್ ದ ಗ್ರೇಡ್ ಆಫ್ ದ ಪೈಲ್ಸ್ ದ ಪೇಷಂಟ್ ಇಸ್ ಹ್ಯಾಡ್ ಬಿಫೋರ್ ಸರ್ಜರಿ. ಅಂದರೆ ಎಷ್ಟು ತೊಂದರೆ ಇತ್ತು ಆಪ್ರೇಷನ್ಗೂ ಮುಂಚೆ ಅನ್ನೋದ್ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಪ್ರಕಾರ ಯಾವ ಥರ ಸರ್ಜರಿ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓಪನ್ ಸರ್ಜರೀಸ್ ಆರ್ ಆಲ್ವೇಸ್ ಲಾಂಗ್ ಹಾಲ್, ಅಂದರೆ ತುಂಬ ಟೈಮ್ ಬೇಕಾಗ್ತದೆ ವಾಸಿ ಆಗಲಿಕ್ಕೆ. 3 to 4 weeks ಇಸ್ ವಾಟ್ ವಿ ಕನ್ಸಿಡರ್ ಐಡಿಯಲಿ. ಈಗ ಲೇಸರ್ ಬಂದಾಗ ಲೇಸರಲ್ಲಿ ಬಿಕಾಸ್ ನಾವೇನು ಅಂತ ಮೇಜರ್ ಇಟ್ ಇಸ್ ಕಾಲ್ಡ್ ಅ ಮಿನಿಮಲ್ ಇನ್ವೇಸಿವ್ ಸರ್ಜರಿ. ಸೊ ಜಾಸ್ತಿ ಏನು ನಾವು ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಡ್ಯಾಮೇಜ್ ಆಗಲಿ ಅಥವಾ ಇದನ್ನು ಮಾಡದೇ ಇರೋದ್ರಿಂದ it is easy for them to recover faster. So usually we give it at around 5 to 7 for initial recovery, and within 14 days patients are all completely recovered. So this is what we've seen in most of our ನಮ್ಮ patients ಅಲ್ಲಿ ನಾವು ನೋಡಿರೋ ರಿಕವರಿ ಈ ಥರ ಚೆನ್ನಾಗಿರುತ್ತೆ and faster recovery. So laser is better and it always depends on what grade ಅಥವಾ ಯಾವ ಸಿಚುವೇಷನಲ್ಲಿ ಬಂದಿದ್ದಾರೆ ಪೇಷಂಟು. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಸೊ ಗ್ರೇಡ್ 3 ಆ್ಯಂಡ್ ಗ್ರೇಡ್ 4 ಸ್ವಲ್ಪ ರಿಕವರಿ ಲೇಟ್ ಆಗ್ತದೆ, ಬಟ್ ಗ್ರೇಡ್ 2, ಗ್ರೇಡ್ 3 ಸಮ್ಟೈಮ್ಸ್ ರಿಕವರಿ ಇಸ್ ವಿತಿನ್ 7 to 14 days. 7 to 14 days. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಎಷ್ಟೋ ಜನ ವರ್ಕೌಟ್ ಫ್ರೀಕ್ಸ್ ಇರ್ತಾರೆ, ಅವ್ರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹೀಗಿದ್ದಾಗ ವರ್ಕೌಟ್ ಹೆಚ್ಚಾದಷ್ಟು ಕೂಡ ಏನಾದರೂ ಇದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಸಮ್ ಎಕ್ಸಸೈಸಸ್ ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂತ ಏನಾದರೂ ಇದೆಯಾ ಡಾಕ್ಟರ್? ಎಕ್ಸಸೈಸ್ ಅಂತ ಬಂದಾಗ ನಾವು ಮೇಜರ್ಲಿ ನೋಡೋದು ಒನ್ ಇಸ್ ಡಿಹೈಡ್ರೇಷನ್ ಬಿಕಾಸ್ ಆಫ್ ಎಕ್ಸಸೈಸಸ್. ಚೆನ್ನಾಗಿ ನೀರು ಕುಡಿದೇ ಇದ್ದಾಗ ಎಕ್ಸಸೈಸ್ ಮಾಡಿರ್ತಾರೆ, ಬಾಡಿಯಿಂದ ಎಲ್ಲ ಡಿಹೈಡ್ರೇಷನ್ ಆಗಿರುತ್ತೆ, ನೀರಿನ ಅಂಶ ಕಮ್ಮಿ ಆಗಿರುತ್ತೆ. ಡಿಹೈಡ್ರೇಷನ್ ಇಸ್ ದ ಮೇನ್ ಕಾಸ್ ಫಾರ್ ಕಾನ್ಸ್ಟಿಪೇಷನ್ ಆರ್ ಹಾರ್ಟ್ ಸ್ಟೂಲ್ಸ್. ಇದು ಒಂದಾಗ್ತದೆ. ಎರಡನೇದು ಹೈ ಪ್ರೋಟೀನ್ ಡಯಟಲ್ಲಿ ಇರ್ತಾರೆ, ತುಂಬ ವರ್ಕೌಟ್ ಮಾಡೋರು ಮಸಲ್ ಬಿಲ್ಡಪ್ ಮಾಡೋಕ್ಕೆ. ಸೊ ಹೈ ಪ್ರೋಟೀನ್ ಇಸ್ ಆಲ್ವೇಸ್ ಕನ್ಸಿಡರ್ಡ್ ಟು ಗಿವ್ ಯು ಹಾರ್ಡ್ ಸ್ಟೂಲ್ಸ್. ಆಯಿತಾ, ಜಾಸ್ತಿ ಪ್ರೋಟೀನ್ ಕನ್ಸ್ಯೂಮ್ ಮಾಡಿದ್ರೆ ಮೋಷನ್ ಹಾರ್ಡ್ ಆಗಿರುತ್ತೆ, ಜಾಸ್ತಿ ನಾರಿನಂಶ ಫೈಬರ್ ಕನ್ಸ್ಯೂಮ್ ಮಾಡಿದ್ರೆ ಮೋಷನ್ ಸಾಫ್ಟ್ ಆಗಿರುತ್ತೆ. ಸೊ ಹೈ ಪ್ರೋಟೀನ್ ಹಾರ್ಡ್ ಸ್ಟೂಲ್ಸ್. ಸೊ ಯೂಶಲಿ ನ್ಯಾಚುರಲ್ ಪ್ರೋಟೀನ್ಸ್ ವುಡ್ ಡೆಫಿನೆಟ್ಲಿ ಬಿ ಹೆಲ್ಪ್ಫುಲ್ ಟು ಲಿಮಿಟೆಡ್ ಟು ದೇರ್ ಕನ್ಸಂಪ್ಷನ್. ಎಸ್, ಹೈಡ್ರೇಷನ್. ಎಕ್ಸಾಕ್ಟ್ಲಿ ಡಾಕ್ಟರ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ವಾಸವಿ ಆಸ್ಪತ್ರೆಯಲ್ಲಿ ಈ ಪ್ರಾಕ್ಟಾಲಜಿ ರಿಲೇಟೆಡ್
ಸಮಸ್ಯೆಗಳಿಗೆ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಪೇಷಂಟ್ಸಿಗೆ? ಎಸ್, ವಾಸವಿಲಿ ಈಗ ಅಡ್ವಾನ್ಸ್ಡ್ ಲೇಸರ್ ಟೆಕ್ನಿಕ್ಸ್ ಇದೆ. ಸೊ ವಿ ಡೂ ಕ್ಯಾರಿ ಔಟ್ ಆಲ್ ಕೈಂಡ್ ಆಫ್ ಲೇಸರ್ ಟೆಕ್ನಿಕ್ಸ್. ಎರಡನೇದು ನಮಗೆ ಸ್ಟೇಪಲ್ ಹೆಮರಾಡೆಕ್ಟಮಿ ದ ಗ್ರೇಡ್ಸ್ ಪ್ರಕಾರ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ಅದು ಆಪ್ಷನ್ಸ್ ಇದೆ. ಆ್ಯಂಡ್ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸಿಂದ ಬಂದಾಗ MRI ಅವೈಬಿಲಿಟಿ ಇದೆ. ಸೊ ನಾವು ಯೂಶ್ವಲಿ ಫಿಸ್ಟುಲಾಸ್ಗೆ ವಿ ಡೂ ರಿಕ್ವೈರ್ ಅನ್ ಆಡಿಕ್ವೇಟ್ MRI ಸ್ಕ್ರೀನಿಂಗ್ ಬೇಕಾಗ್ತದೆ. ಸೊ MRI ಸ್ಕ್ಯಾನ್ಸ್ ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ವೆಲ್ ಎಕ್ವಿಪ್ಡ್ OTs ವಿತ್ ಆಲ್ ಕೈಂಡ್ ಆಫ್ ಲೇಸರ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಸೊ ಇಟ್ ಈಸ್ good for a patient who's suffering from proctology to visit us. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಇನ್ನು ರೆಕರೆನ್ಸ್ ಚಾನ್ಸಸ್ ಏನಾದರೂ ಇದೆಯಾ? ಇಫ್ ರೆಕರೆನ್ಸನ್ನು ತಡಿಬೇಕು, ಪ್ರಿಕಾಷನರಿ ಮೆಷರ್ಸನ್ನು ತಗೋಬೇಕು ಅಂದರೆ ವಾಟ್ ಆರ್ ದೋಸ್ ಡಾಕ್ಟರ್? ಎಸ್, ಇದು ಪೋಸ್ಟ್ ಸರ್ಜರಿ ಎಲ್ಲರಿಗೂ ಅನಿಸುತ್ತೆ, ಸರ್ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಈ ತೊಂದರೆ ಮತ್ತೆ ಬರುತ್ತೆ ಅನ್ನೋದೊಂದು ಡೌಟ್ ಇರುತ್ತೆ. ಆ್ಯಂಡ್ ಸರ್ಜರಿ ಮಾಡಿಸ್ಕೊಂಡ್ಮೇಲೂ ಈ ತೊಂದರೆ ಬಂದರೆ ಇಟ್ ಈಸ್ ಆಲ್ವೇಸ್ ಸೆಡ್ ದಟ್ ದ ಸರ್ಜರಿ ಇಸ್ ನಾಟ್ ಡನ್ ರೈಟ್ ಅಂತ. ಇದು ದಿಸ್ ಅ ಮಿಸ್ಕನ್ಸೆಪ್ಷನ್. ಪೋಸ್ಟ್ ಸರ್ಜರಿ ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ಜರಿಯಲ್ಲಿ, ಅದರ ಮೇಲೆ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಮೇಜರ್ಲಿ ಏನಾಗುತ್ತೆ, ಪೋಸ್ಟ್ ಸರ್ಜರಿ ಇಫ್ ದ ಪೇಷಂಟ್ ಇಸ್ ಮೇಂಟೈನಿಂಗ್ ಗುಡ್ ಹೈಡ್ರೇಷನ್, 3 to 4 liters ಆಫ್ ವಾಟರ್, ಅರೌಂಡ್ 25 to 30 grams ಆಫ್ ಫೈಬರ್, ಅಂದರೆ ನಾರಿನಂಶ 25 to 30 ಗ್ರಾಮ್ ಬಾಡಿಗೆ ನಾರಿನಂಶ. ಅದರ ಜೊತೆಗೆ ಜಾಸ್ತಿ ಹೊತ್ತು ಮೋಷನ್ ಟೈಮ್ ಕಳೀದೇ ಇರೋದು, ಹೋಗಿ ಟಾಯ್ಲೆಟಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ದೇ ಇರೋದು, ಆ ಥರ ಮಾಡೋದು. ಆಮೇಲೆ ಮೋಷನ್ ಮಾಡ್ಬೇಕಾದ್ರೆ ಜಾಸ್ತಿ ಮುಕ್ಕದೇ ಇರೋದು. ಈ ಥರ ಮೇಂಟೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೀಸ್ ಆರ್ ದ ಥಿಂಗ್ಸ್ ದಟ್ ವಿಲ್ ಹೆಲ್ಪ್ ದೆಮ್ ನಾಟ್ ಟು ಹ್ಯಾವ್ ಅ ರಿಕರೆನ್ಸ್. ಸೊ ಪೋಸ್ಟ್ ಸರ್ಜರಿ ರಿಕರೆನ್ಸ್ ರೇಟ್ಸ್ ಆರ್ ಡೆಫಿನೆಟ್ಲಿ ಲೆಸ್ ಇಫ್ ದ ಪೇಷಂಟ್ ಮೇಂಟೈನ್ಸ್ ದೆಮ್ಸೆಲ್ವ್ಸ್. ಅವರ ಮೇಂಟೈನ್ ಮಾಡಿಕೊಂಡ್ರೆ ಈ ತೊಂದರೆಗಳು ಡೆಫಿನೆಟ್ಲಿ ಮತ್ತೆ ಬರೋ ಚಾನ್ಸಸ್ ತುಂಬ ಕಮ್ಮಿ. ಎಸ್ ಡಾಕ್ಟರ್. ಡಾಕ್ಟರ್, ಈಗ ಕೆಲವೊಮ್ಮೆ ವಿಮೆನ್ಸಲ್ಲಿ ಸಮಸ್ಯೆನ ನಾವು ಹೆಚ್ಚಾಗಿ ನೋಡಿದ್ದೀವಿ. ಆ್ಯಂಡ್ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸಮಸ್ಯೆ. ವೈ ಇಸ್ ಇಟ್, ಆ್ಯಂಡ್ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನು ಡಾಕ್ಟರ್? ಎಸ್, ಫಾರ್ ವುಮೆನ್ ಮೇಜರ್ಲಿ ಪ್ರೊಜೆಸ್ಟಿರಾನ್ ಅನ್ನೋದೊಂದು ಹಾರ್ಮೋನ್ ಇರುತ್ತೆ. ಡ್ಯೂರಿಂಗ್ ದರ್ ಮೆನ್ಸಸ್ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರೊಜೆಸ್ಟಿರಾನ್ ಅಗೇನ್ ಹೈ. ಆ ಹಾರ್ಮೋನ್ ಪ್ಲೇಸ್ ಅ ಮೇಜರ್ ರೋಲ್. ಎರಡನೇದಾಗಿ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಪಥ್ಯ ಇರುತ್ತೆ, ನೀರು ಜಾಸ್ತಿ ಕುಡಿಬಾರ್ದು ಅಥವಾ ಈ ತರಕಾರಿ ಆ ತರಕಾರಿ ತಿನ್ನಬಾರ್ದು. ಸೊ ನಾರಿನಂಶನೂ ತುಂಬ ಕಮ್ಮಿ ಇರುತ್ತೆ. ಸೊ ಈಗಾದ ಕಾರಣ ಅವ್ರಿಗೆ ಪಾಪ ಫಿಷರ್ಸ್ ಇಸ್ ವೆರಿ ಕಾಮನ್ಲಿ ಸೀನ್. ತುಂಬ ಕಾಮನ್ನಾಗಿ ಕಾಣಿಸ್ಕೊಳ್ಳೋದೆ ಫಿಷರ್ಸು ವುಮೆನ್ನಲ್ಲಿ. ಆ್ಯಂಡ್ ಇದಕ್ಕೆ ಇನಿಷಿಯಲಿ ಫಿಷರ್ಸ್ ಆದಾಗ ದ ಟ್ರೀಟ್ಮೆಂಟ್ ವುಡ್ ಬಿ ಡ್ರಿಂಕ್ ಲಾಟ್ ಆಫ್ ವಾಟರ್, ನೀರು ಚೆನ್ನಾಗಿ ಕುಡೀರಿ, ಸ್ವಲ್ಪ ನಾರಿನಂಶ ಜಾಸ್ತಿ ತಿನ್ನಬೇಕು. ಪಥ್ಯ ಅನ್ನೋದು ನಾಟ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಕಮ್ಮಿ ಮಾಡಿದ್ರೆ ಬೆಟರು. ಅದಾದಮೇಲೆ ಆಯಿಂಟ್ಮೆಂಟ್ಸ್ ಇರುತ್ತೆ ಫಾರ್ ಪೇನ್ ರಿಲೀಫ್, ಆ್ಯಂಡ್ ಡೆಫಿನೆಟ್ಲಿ ಸಿರಪ್ಸ್ ಟು ಮೇಕ್ ದೇರ್ ಸ್ಟೂಲ್ಸ್ ಅ ಲಿಟಲ್ ಸಾಫ್ಟ್, ಅಂದರೆ ಮೋಷನ್ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸಿರಪ್ ಇರುತ್ತೆ, ಇದನ್ನು ಕೊಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅಲ್ಲೇನಾದ್ರು ತುಂಬ ನೋವಾಗಿದೆ, ಅಲ್ಲ ಗಂಟು ಥರ ದೊಡ್ಡದಾಗಿದೆ ಅಂದರೆ ಅದು ಕೀವಾಗಿದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ದಟ್ ಇಸ್ ದ ಓನ್ಲಿ ಟೈಮ್ ದಟ್ ವಿ ಆ್ಯಕ್ಚುಲಿ ಆಪ್ಟ್ ಫಾರ್ ಅ ಸರ್ಜರಿ ಡ್ಯೂರಿಂಗ್ ಪೋಸ್ಟ್ ಪ್ರೆಗ್ನೆನ್ಸಿ. ಸೊ ಸ್ವಲ್ಪ ವುಮೆನ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೆಂಗಸರುಗಳು ಸ್ವಲ್ಪ ಹುಷಾರಾಗಿದ್ದು ನೋಡಿಕೊಂಡ್ರೆ ಈ ಸಮಸ್ಯೆ ಡೆಫಿನೆಟ್ಲಿ ಕ್ಯಾನ್ ಬಿ ಟ್ಯಾಕಲ್ಡ್. ಓಕೆ, ಎಸ್ ಡಾಕ್ಟರ್. ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ದಟ್ ಇಲ್ಲಿ ಟೇಕ್ ಹೋಮ್ ಮೆಸೇಜ್ ಇಸ್ ಸಿಂಪಲ್. ಫಸ್ಟ್ ಇಸ್ ಅರ್ಲಿ ರೆಕಗ್ನಿಷನ್ ಆಫ್ ಯುವರ್ ಸಿಂಪ್ಟಮ್ಸ್. ಅಂದರೆ ಮೊದಲೇ ಈಗಿರೋ ತೊಂದರೆ ಏನಿದೆ ಜಾಸ್ತಿ ಆಗದಿರಂಗೆ ನೋಡ್ಕೊಳ್ಳೋಂಗೆ ಮೊದಲೇ ಕಾಣಿಸ್ಕೊಂಡಾಗ ಡಾಕ್ಟ್ರನ್ನ ಮೀಟ್ ಮಾಡಿ ಡಾಕ್ಟ್ರಿಗೆ ಅದು ಸೂಕ್ತವಾದ ಸಲಹೆಗಳನ್ನ ಪಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು. ಸೆಕೆಂಡ್ ಇಸ್ ದ ರೈಟ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ದಟ್ ಯು ಚೂಸ್. ಸೊ ಇದರಲ್ಲಿ ಮೇಜರ್ಲಿ ಡಾಕ್ಟರ್ಸ್ ಚೂಸ್ ಮಾಡ್ತಾರೆ ಯಾವ ಸರ್ಜರಿ ಬೇಕಾಗತ್ತೆ ಅಂತ. ಅದು ರೈಟ್ ಟ್ರೀಟ್ಮೆಂಟ್ ಚಾಯ್ಸ್ ಆಗಿದ್ದರೆ ಡೆಫಿನೆಟ್ಲಿ ಯುವರ್ ರಿಕರೆನ್ಸ್ ರೇಟ್ಸ್ ವಿಲ್ ಬಿ ಲೆಸ್. ಮೂರನೇದು, ರಿಕರೆನ್ಸ್ ಆಗದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಮೇಂಟೆನೆನ್ಸ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ನೀರಿನಂಶ ಜಾಸ್ತಿ ಮಾಡೋದು. ಇದೆಲ್ಲದಕ್ಕಿಂತ ನಾರ್ಮಲಾಗಿದ್ದವ್ರಿಗೆ ಈ ಥರ ತೊಂದರೆ ಕಾಣಿಸ್ಕೋಬಾರ್ದು ಅಂದರೆ ಕಾಣಿಸ್ಕೋಬಾರ್ದು ಅಂದಾಗ ಮಾಡಬೇಕಾಗಿರೋ ಕೆಲವು ಕೆಲಸಗಳಂದರೆ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. 4 ಅಂಶ ನಾಪ್ಕೊಂಡ್ರೆ ಸಾಕು. ನೀರು ಅರೌಂಡ್ 3 to 4 liters ಆಫ್ ವಾಟರ್, ನಾರಿನಂಶ ಫೈಬರ್ 25 to 30 grams ಆಫ್ ಫೈಬರ್. ಆಮೇಲೆ ಮೋಷನ್ ಮಾಡಬೇಕಾದ್ರೆ ಜಾಸ್ತಿ ಮುಕ್ಕಬಾರ್ದು, ನೋ ಪ್ರೆಷರ್ ವೆಲ್ ಪಾಸಿಂಗ್ ಸ್ಟೂಲ್ಸ್, ಆ್ಯಂಡ್ ಜಾಸ್ತಿ ಟೈಮು ಕಳಿಬಾರ್ದು ಮೋಷನ್ ಬಾರ್ದು. ಫೋನ್ ತೊಗೊಂಡೋಗಿ ಕೂತ್ಕೊಳ್ಳೋದು ಇದರೆಲ್ಲ ಮಾಡಬಾರ್ದು. ಫಿನಿಶ್ ಬಾತ್ರೂಮ್ಗೆ ಹೋಗಿ ಕೆಲಸ ಮುಗಿಸಿ ಬರ್ತಾಯಿರಿ. ಸೊ ಇಷ್ಟು ಮೇಂಟೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ಇಸ್ ಈಸಿ ಫಾರ್ ದೆಮ್ ಟು ನಾಟ್ ಹ್ಯಾವ್ ದಿಸ್ ಟ್ರಬಲ್ ಇನ್ ದ ಫ್ಯೂಚರ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಕ್ಟಾಲಜಿ ವಾಟ್ ಇಸ್ ಇಟ್ ಅನ್ನೋದನ್ನು ಮುಖ್ಯವಾಗಿ ತಿಳಿಸ್ಕೊಟ್ರಿ. ಯಾವ ಸಮಸ್ಯೆಗಳಿಗೆ ಪ್ರಾಕ್ಟಾಲಜಿ ಡಿಪಾರ್ಟ್ಮೆಂಟನ್ನು ವಿಸಿಟ್ ಮಾಡಬೇಕು, ಆ್ಯಂಡ್ ಈ ಇತ್ತೀಚಿನ ಈ ಸಮಸ್ಯೆಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಆ್ಯಂಡ್ ಹೌ ಸೇಫ್ ದ ಸರ್ಜರೀಸ್ ಆರ್, ರಿಕವರಿ ಪೀರಿಯಡ್ ಬಗ್ಗೆ ಎಲ್ಲವನ್ನೂ ಕೂಡ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.